ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಾಗ ಕಲೆಕ್ಟಿವ್ ನೌನ್ಸ್ ಆರ್ ಗ್ರೂಪ್ ನೇಮ್ಸ್ ಅನ್ನೋದನ್ನು ನಾವು ಅಧ್ಯಯನ ಮಾಡೋಣ. ಕಲೆಕ್ಟಿವ್ ನೌನ್ಸ್ ಆರ್ ಗ್ರೂಪ್ ನೇಮ್ಸ್ ಅಂದ್ರೆ ಏನಪ್ಪ ಅಂದ್ರೆ ಬೇರೆ ಬೇರೆ ಜನರ, ಪ್ರಾಣಿಗಳ, ಪಕ್ಷಿಗಳ, ವಸ್ತುಗಳ ಗುಂಪಿಗೆ ಇಂಗ್ಲೀಷ್ನಾಗ ಒಂದು ವರ್ಡನ್ನು ಯೂಸ್ ಮಾಡ್ಯಾರು. ಆ ವರ್ಡ್ ಏನನ್ನು ಸೂಚಿಸೈತಪ್ಪ ಅಂದ್ರೆ ಆ ಒಂದು ಜನರ, ಪ್ರಾಣಿಗಳ, ಪಕ್ಷಿಗಳ, ವಸ್ತುಗಳ ಗುಂಪನ್ನು ಸೂಚಿಸ್ತೈತಿ. ಹೌದಾ? ಆ ಒಂದು ವರ್ಡನ್ನು ಆ ಜನರ ಅಥವಾ ಪಕ್ಷಿಗಳ, ಪಾರ್ಟಿಗಳ ಗುಂಪಿಗೆ ಮಾತ್ರ ನಾವಿಲ್ಲಿ ಯೂಸ್ ಮಾಡಬೇಕಾಗತ್ತಿ. ಓಕೆ, ಒಂದೊಂದು ವರ್ಡ್ಗಳು ಹಲವಾರು ಜನರ, ಪಕ್ಷಿಗಳ ಗುಂಪನ್ನು ಸೂಚಿಸ್ತೈತಿ. ಇನ್ನೊಂದು ವರ್ಡ್ಗಳು ಬೇರೆ ಬೇರೆ ಗುಂಪುಗಳನ್ನು ಸೂಚಿಸ್ತವು. ಅವು ಯಾವುವು ಅನ್ನೋದನ್ನು ನೋಡೋಣ ಬರಿ. ಎಟ್ ದಿ ಎಕ್ಸ್ಟ್ರೀಮ್ ಲೆಫ್ಟ್ ಏನು ಬರ್ಕೊಂಡವ ಎ ಅಂತಕ್ಕಂಥ ಆರ್ಟಿಕಲನ್ನು ಯೂಸ್ ಮಾಡೋಣ. ಗ್ರೂಪ್ ನೇಮ್. ಆಮೇಲೆ ನಾವಲ್ಲಿ ಆಪ್ ಅಂತಕ್ಕಂಥ ಪ್ರಪೋಸಿಷನನ್ನು ಯೂಸ್ ಮಾಡೋಣ. ಇಲ್ಲಿ ದಂಡ ಏನು ಮಾಡಿದಪ್ಪ ಅಂದ್ರೆ ನೌನ್ಸನ್ನು ಬರ್ಕೋಣ. ಈ ರೀತಿಯಾಗಿ ಒಂದು ಕಡೆ ಎಕ್ಸ್ಟ್ರೀಮ್ ಲೆಫ್ಟಿಗೆ ಅ ಅಂತಕ್ಕಂಥ ಆರ್ಟಿಕಲ್ದ ಒಂದು ಕಾಲಮ್, ಆಮೇಲೆ ಗ್ರೂಪ್ ನೇಮ್ದ ಒಂದು ಕಾಲಮ್, ಆಫ್ ಅಂತಕ್ಕಂಥ ಪ್ರಪೋಸಿಷನ್ ಒಂದು ಕಾಲಮ್, ನೌನ್ ಅಂತಕ್ಕಂಥ ಒಂದು ವರ್ಡ್ಗಳ ಒಂದು ಕಾಲಮನ್ನು ನಾವಿಲ್ಲಿ ಮಾಡ್ಕೊಂಡ ಇನ್ನು ಮುಂದೆ ನಾವು ಒಂದು ಆ ಗ್ರೂಪ್ಗಳನ್ನು ನೋಡ್ಕೋತಾ ಹೋಗೋಣ. ಇಲ್ಲಿ ಏನು ಬರೀತಪ್ಪ ಅಂದ್ರೆ ಅ ಬ್ಯಾಂಡ್ ಆಫ್ ಮ್ಯೂಜಿಷಿಯನ್ಸ್. ಅ ಬ್ಯಾಂಡ್ ಆಫ್ ಮ್ಯೂಜಿಷಿಯನ್ಸ್ ಅಂದರೆ ಮ್ಯೂಜಿಷಿಯನ್ಸ್ ಅಂದರೆ ನಿಮ್ಗೆ ಗೊತ್ತೈತಿ, ಸಂಗೀತ ವಾದ್ಯಗಳನ್ನು ನುಡಿಸ್ತಕ್ಕಂಥವ್ರು. ಆ ಒಂದು ಜನರ ಗುಂಪಿಗೆ ಏನು ಕರಿತೀವಿ ನಾವಿಲ್ಲಿ ಬ್ಯಾಂಡ್ ಅಂತಕ್ಕಂಥ ಗ್ರೂಪ್ ನೇಮನ್ನು ಯೂಸ್ ಮಾಡ್ತೀವಿ. ನೀವು ಎಲ್ಲರೇ ಮ್ಯೂಜಿಷಿಯನ್ಸ್ಗಳನ್ನು ನೋಡಿರಪ್ಪ ಅಂದ್ರೆ ಅವರ ಒಂದು ಗುಂಪನ್ನು ಸೂಚಿಸಿದಾಗ ನೀವು ಕಂಪಲ್ಸರಿ ಬ್ಯಾಂಡ್ ಅಂತಕ್ಕಂಥ ವರ್ಡನ್ನು ನಾವು ಗ್ರೂಪ್ ನೇಮಾಗಿ ಯೂಸ್ ಮಾಡಬೇಕು. ಇಲ್ಲೇ ಬೇರೆ ಯಾವುದೇ ವರ್ಡನ್ನು ನಾವು ಗ್ರೂಪ್ ನೇಮಾಗಿ ಯೂಸ್ ಮಾಡುವ ಹಾಗಿಲ್ಲ. ಅ ಬ್ಯಾಚ್ ಆರ್ ಕ್ಲಾಸ್ ಆಫ್ ಸ್ಟೂಡೆಂಟ್ಸ್. ಅ ಬ್ಯಾಚ್ ಆರ್ ಕ್ಲಾಸ್ ಆಫ್ ಸ್ಟೂಡೆಂಟ್ಸ್ ಅಂದ್ರೆ ವಿದ್ಯಾರ್ಥಿಗಳ ಒಂದು ಗುಂಪನ್ನು ಸೂಚಿಸುವ ಒಂದು ನಾವು ಬ್ಯಾಚ್ ಅಂತಕ್ಕಂಥ ವರ್ಡನ್ನು ಅಥವಾ ಕ್ಲಾಸ್ ಅಂತಕ್ಕಂಥ ವರ್ಡನ್ನು ನಾವಿಲ್ಲಿ ಆ ಗುಂಪನ್ನು ಸೂಚಿಸೋಕೆ ಯೂಸ್ ಮಾಡಬೇಕಾಗತ್ತಿ. ಅ ಬೆಂಚ್ ಆಫ್ ಆ ಬೆಂಚ್ ಆಫ್ ಮ್ಯಾಜಿಸ್ಟ್ರೇಟ್ಸ್. ಮ್ಯಾಜಿಸ್ಟ್ರೇಟ್ಸ್ ಅಂದರೆ ಒಂದು ಲಾಯರ್ ಅಂತಕ್ಕಂಥ ಅರ್ಥದಲ್ಲಿ ಈ ಒಂದು ವರ್ಡ್ ಯೂಸ್ ಆಗತ್ತೆ. ಲಾಯರ್ ಅಂದರು ಅಂತ, ಮ್ಯಾಜಿಸ್ಟ್ರೇಟ್ಸ್ ಅಂದರು ಅಂತ. ಅವರ ಒಂದು ಗುಂಪಿಗೆ ಬೆಂಚ್ ಅಂತಕ್ಕಂಥ ವರ್ಡನ್ನು ಯೂಸ್ ಮಾಡ್ತಾರೆ. ಅ ಬೇವಿ ಆಫ್ ಲೇಡೀಸ್. ಆ ಬೇವಿ ಆಫ್ ಲೇಡೀಸ್ ಅಂದ್ರೆ ಹೆಂಗಸರ, ಹೆಣ್ಣು ಮಕ್ಕಳ ಒಂದು ಗುಂಪಿಗೆ ಬೇವಿ ಅಂತಕ್ಕಂಥ ಗ್ರೂಪ್ ನೇಮನ್ನು ಯೂಸ್ ಮಾಡಲಾಗುತ್ತೆ. ಅ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂದ್ರೆ ನಿರ್ದೇಶಕರ ಒಂದು ಗುಂಪಿಗೆ ಬೋರ್ಡ್ ಅಂತಕ್ಕಂಥದ್ದು ವರ್ಡನ್ನು ಯೂಸ್ ಮಾಡ್ತಾರೆ. ಬೋರ್ಡ್ ಅಂದ್ರೆ ಒಂದು ಗುಂಪು ಅಂತಕ್ಕಂಥ ವರ್ಡನ್ನು ಅರ್ಥವನ್ನು ಕೊಡ್ತೀವಿ. ಅದೇ ರೀತಿ ನಾವೇ ಈ ಬರೀತಕ್ಕಂಥ ಬೋರ್ಡು ಇದು ಅರ್ಥವನ್ನು ಕೊಡ್ತೈತಿ. ಹಲಗೆ ಅಂತ ಅರ್ಥವನ್ನು ಕೊಡ್ತೈತಿ. ಫ್ಲವರ್ಸ್ ಹೂಗಳ ಗುಂಪಿಗೆ ನಾವೇನು ಕರಿತೀವಪ್ಪ ಅಂದ್ರೆ ಬೊಕೆ ಅಂತ ಕರಿತೀವಿ. ಇಲ್ಲಿ ಟಿ ಸೈಲೆಂಟ್ ಆಗತಿ. ಅ ಬೊಕೆ ಆಫ್ ಫ್ಲವರ್ಸ್ ಅಂದ್ರೆ ಹೂಗಳ ಗುಂಪಿಗೆ ಬೊಕೆ ಅಂತ ನಾವಿಲ್ಲಿ ಕರಿತೀವಿ. ಅ ಬಾಕ್ಸ್ ಆಫ್ ಸಿಗಾರ್ಸ್. ಸಿಗಾರ್ಸ್ ಅಂದ್ರೆ ಸಿಗರೇಟ್ಗಳು. ಸಿಗರೇಟ್ ಸೇದೋದು ದೇಹಕ್ಕೆ ಅತ್ಯಂತ ಅಪಾಯಕಾರಿ, ಅದರಿಂದ ಕ್ಯಾನ್ಸರ್ ಆಕತಿ. ದಯವಿಟ್ಟು ಯಾರು ಸಿಗರೇಟನ್ನು ಸೇದಬೇಡ್ರಿ ಅಂತ ಈ ವಿಡಿಯೋ ಮೂಲಕ ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೋತಾನು. ಸಿಗಾರ್ಸ್ ಅಂದರೆ ಸಿಗರೇಟ್ಸ. ಈ ಒಂದು ಸಿಗರೇಟ್ಗಳ ಗುಂಪಿಗೆ ನಾವು ಒಂದು ಅವುಗಳ ಒಂದು ಸಂಗ್ರಹಕ್ಕೆ ಏನು ಕರಿತೀವಿ ನಾವು ಬಾಕ್ಸ್ ಅಂತ ಕರಿತೀವಿ. ಬಾಕ್ಸ್ ಅಂತಕ್ಕಂಥ ವರ್ಡನ್ನು
ಯೂಸ್ ಮಾಡ್ತೀವಿ. ಅ ಬ್ರೂಡ್ ಆಫ್ ಚಿಕನ್ಸ್. ಆ ಬ್ರೂಡ್ ಆಫ್ ಚಿಕನ್ಸ್ ಅಂದರೆ ಇವ ಆಫ್ ಸ್ಪ್ರಿಂಗ್ ಆಫ್ ಹೆನ್ಸ್, ಕೋಳಿ ಮರಿಗಳಿಗೆ ಏನು ಕರೀತಾರೋ ಚಿಕನ್ಸ್ ಅಂತಾರೋ ಆ ಒಂದು ಕೋಳಿ ಮರಿಗಳ ಗುಂಪಿಗೆ ಬ್ರೂಡ್ ಅಂತಕ್ಕಂಥ ವರ್ಡನ್ನು ಗ್ರೂಪ್ ನೇಮ್ ಆಗಿ ಯೂಸ್ ಮಾಡ್ತಾರೋ. ಅ ಬಂಚ್ ಆಫ್ ಫ್ಲವರ್ಸ್. ಇಲ್ಲಿ ನೋಡಿ, ಫ್ಲವರ್ಸ್ಗಳ ಗುಂಪಿಗೆ ನಾವು ಬೊಕ್ಕೆ ಅಂತಲೇ ಕರೆದೀವಿ. ಅದೇ ರೀತಿ ಬಂಚ್ ಅಂತಕ್ಕಂಥ ವರ್ಡ್ಗಳನ್ನು ಕೂಡ ಇಲ್ಲಿ ನಾವು ಯೂಸ್ ಮಾಡಿ. ಈ ರೀತಿ ಎರಡೆರಡು ವರ್ಡ್ಗಳು ಕೂಡ ಒಂದೇ ಗುಂಪನ್ನು, ಒಂದು ವಸ್ತುವಿನ ಗುಂಪನ್ನು ಕೂಡ ಸೂಚಕ ಯೂಸ್ ಆಕಾವು. ಅ ಬಂಚ್ ಆಫ್ ಫ್ರೂಟ್ಸ್. ಬಂಚ್ ಆಫ್ ಫ್ರೂಟ್ಸ್ ಅಂದರೆ ಹಣ್ಣುಗಳ ಒಂದು ಗುಂಪಿಗೆ ಕೂಡ ನಾವು ಬಂಚ್ ಅಂತಕ್ಕಂಥ ಗ್ರೂಪ್ ನೇಮನ್ನು ಯೂಸ್ ಮಾಡ್ತೀವಿ. ಅ ಬಂಡಲ್ ಆಫ್ ಸ್ಟಿಕ್ಸ್. ಕಟ್ಟಿಗೆಗಳ ಒಂದು ಗುಂಪನ್ನು, ಒಂದು ಸಂಗ್ರಹವನ್ನು ನಾವು ಬಂಡಲ್ ಅಂತಕ್ಕಂಥ ವರ್ಡನ್ನು ಯೂಸ್ ಮಾಡಿ ಸೂಚಿಸ್ತೀವಿ. ಅ ಕ್ಯಾರವನ್ ಆಫ್ ಟ್ರಾವೆಲರ್ಸ್. ಕ್ಯಾರವನ್ ಆಫ್ ಟ್ರಾವೆಲರ್ಸ್ ಅಂದರೆ ಪ್ರಯಾಣಿಕರ ಗುಂಪಿಗೆ ನಾವು ಕ್ಯಾರವನ್ ಅಂತಕ್ಕಂಥ ವರ್ಡನ್ನು ಯೂಸ್ ಮಾಡ್ತೀವಿ. ಕ್ವೈರ್ ಆಫ್ ಸಿಂಗರ್ಸ್ ಅಂದರೆ ಹಾಡುಗಾರರ ಗುಂಪಿಗೆ ನಾವು ಕ್ವೈರ್ ಅಂತಕ್ಕಂಥ ವರ್ಡನ್ನು ಯೂಸ್ ಮಾಡ್ತೀವಿ. ಕ್ಲೌಡ್ ಆಫ್ ಲೋಕಸ್ಟ್ಸ್. ಲೋಕಸ್ಟ್ಸ್ ಅಂದರೆ ಇನ್ಸೆಕ್ಟ್ಸ್, ಹುಳಗಳು, ಒಂದು ಬೇರೆ ಪ್ರದೇಶಗಳ ಮೇಲೆ ದಾಳಿ ಮಾಡ್ತಕ್ಕಂಥ ಹುಳಗಳ ಗುಂಪಿಗೆ ನಾವು ಕ್ಲೌಡ್ ಅಂತಕ್ಕಂಥ ವರ್ಡನ್ನು ಯೂಸ್ ಮಾಡ್ತೀವಿ. ಕ್ಲಟರ್ ಆರ್ ಗ್ಯಾಲಕ್ಸಿ ಆರ್ ಕಾನ್ಸ್ಟೆಲೇಷನ್ ಆಫ್ ಸ್ಟಾರ್ಸ್. ಅಂದ್ರೆ ನಕ್ಷತ್ರಗಳ ಒಂದು ಗುಂಪಿಗೆ ನಾವು ಕ್ಲಟರ್ ಅಂತೀವಿ, ಅಥವಾ ಗ್ಯಾಲಕ್ಸಿ ಅಂತೀವಿ, ಅಥವಾ ಕಾನ್ಸ್ಟೆಲೇಷನ್ ಅಂತಕ್ಕಂಥ ವರ್ಡನ್ನು ನಾವಿಲ್ಲಿ ಯೂಸ್ ಮಾಡ್ತೀವಿ.